ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು, ನಾವು ಎಲ್ಲೆಲ್ಲಿ ಟ್ರೇಡ್ ತೊಗೊಬೋದಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಇವಾಗ ನಿಫ್ಟಿಯಲ್ಲಿ ಇದ್ದೀವಿ. ನಿಫ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಬೆಳಗ್ಗೆ ಪ್ರೀ ಮಾರ್ಕೆಟ್ ಸೆಷನಲ್ಲೇ ಹೇಳಿದ್ದೆ. ಏನಂತ ಹೇಳಿದ್ದೆ ನೋಡಿ, ಈ ಒಂದು ರೇಂಜಲ್ಲೇ ಇದೆ ಮಾರ್ಕೆಟು ಅಲ್ವಾ. ಮಾರ್ಕೆಟ್ ಮೇಲೆ ಹೋದ್ರೂ ಕೂಡ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತಾನೆ ಇಲ್ಲ ಅಂತ ನಾನು ಬೆಳಿಗ್ಗೆ ಪ್ರೀ ಮಾರ್ಕೆಟಲ್ಲೇ ಹೇಳಿದ್ದೆ ಆಯಿತಾ. ಯಾವಾಗ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಫರ್ದರ್ ಮಾರ್ಕೆಟ್ ಮೇಲ್ಗಡೆ ಅಪ್ಸೈಡ್ ಆಗುತ್ತೆ ಅಂತ ನಾನು ಕ್ಲಿಯರಾಗಿ ಇದೇ ಥರ ಹೇಳಿದ್ದೆ. ಓಕೆ, ಕ್ಲಿಯರಾಗಿ ನಾನು ಹೇಳಿದ್ದೆ. ಜೊತೆಗೆ ನಾನು ಮಾರ್ಕೆಟ್ ಇದನ್ನು ಏನೋ ಬೀಟ್ ಮಾಡಿದ ತಕ್ಷಣ, ನಮಗೆ ಬೈಕ್ ಕೊಟ್ಟಿದ ತಕ್ಷಣ ಮಾರ್ಕೆಟ್ ಯಾವ ಲೆವೆಲ್ವರೆಗೂ ಕೂಡ ಹೋಗುತ್ತೆ ಅಂತಲೂ ಹೇಳಿದ್ದೆ. ಎಕ್ಸಾಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಮಾರ್ಕೆಟಲ್ಲಿ ಏನೇನಾಯಿತು ಬೆಳಿಗ್ಗೆ ಅಂತ. ನೋಡಿ, ಮಾರ್ಕೆಟ್ ಬಂದು ನಮಗೆ ಬೆಳಿಗ್ಗೆ ಇಲ್ಲಿ ಓಪನ್ ಆಯಿತು. ಇಲ್ಲಿ ಓಪನ್ ಆಗಿ ನಮಗೆ ಬಾಟಮಲ್ಲಿ ಒಂದು ಟೈನಿ ಜಿಗ್ಜಾಗ್ ಕೂಡ ಬಂತು. ಫರ್ದರ್ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ತೀವಿ ಅಂದರೆ ಇಲ್ಲೂ ಕೂಡ ಟ್ರೇಡ್ ತೊಗೊಬೋದಾಗಿತ್ತು. ನಾನು ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಲೆಫ್ಟ್ ಸೈಡು, ನೋಡಿ ಇಲ್ಲಿ ಒಂದು ಜಿಗ್ಜಾಗ್ ಬಂತು ಬಾಟಮಲ್ಲಿ. ಓಕೆ, ಇಲ್ಲೂ ಕೂಡ ನಾವು ಈ ಟೈನಿ ಜಿಗ್ಜಾಗ್ ಪ್ರಕಾರನೂ ಕೂಡ ಟ್ರೇಡ್ ತೊಗೊಬೋದು. ಬಟ್ ಫರ್ದರ್ ನಮಗೆ ಕನ್ಫರ್ಮ್ ಮಾಡಲಿ ಅಂತ ವೆಯ್ಟ್ ಮಾಡಿದ್ದಿದ್ರೆ ನಾವು, ಯಾವಾಗ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಈ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು. ಕ್ಲೋಸ್ ಆಗಿದ ತಕ್ಷಣ ಮಾರ್ಕೆಟ್ ನೋಡಿ ಒಂದು ಸ್ವಲ್ಪ ಮೂವ್ಮೆಂಟನ್ನು ಕೊಡ್ತು. ಸಡನ್ನಾಗಿ ಒಂದು ಶಾರ್ಪ್ ಸೆಲ್ಲಿಂಗನ್ನು ಮಾಡ್ತು. ಬಟ್ ನಾವಿಲ್ಲಿ ಯಾವುದೇ ನಮ್ಮ ಒಂದು ಪೊಸಿಷನ್ ನಾವು ಎಕ್ಸಿಟ್ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ ನಮಗೆ ಈ ಒಂದು ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಟ್ಟಿತ್ತು. ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಕಾಮನ್ ಅಂತ ನಮಗೆ ಗೊತ್ತಿತ್ತು. ಸೊ ಅದರಿಂದ ನಾವೇನು ಮಾಡಿದ್ವಿ, ಇಲ್ಲಿ ನಮ್ಮ ಒಂದು ಏನು ಕಾಲ್ ಆಪ್ಷನ್ನ ನಾವು ಎಕ್ಸಿಟ್ ಮಾಡ್ಕೊಳ್ಳಿಲ್ಲ. ಫರ್ದರ್ ಡೌನ್ ಬಂತು, ಮಾರ್ಕೆಟು ಡೌನ್ ಬಂದರೂ ಕೂಡ ಎಲ್ಲಿವರೆಗೆ ಬಂತು, ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ವರೆಗೆ ಬಂತು. ಸೊ ಇಲ್ಲಿಂದ ಮತ್ತೆ ಏನು ಮಾಡ್ತು, ಪುಲ್ ಬ್ಯಾಕ್ ಮಾಡ್ತು, ಮತ್ತೆ ಸ್ವಲ್ಪ ಡೌನ್ ಬಂತು. ಇಲ್ಲೆಲ್ಲ ಟೈನಿ ಜಿಗ್ಜಾಗ್ಗಳು ಬರ್ತಾ ಇತ್ತು. ಸೊ ಫರ್ದರ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅದೇ ರೀತಿ ಮೇಲ್ಗಡೆಗೆ ಪುಷ್ ಮಾಡ್ತು. ನೋಡಿ ಎಷ್ಟು ಈಸಿಯಾಗಿ ನಮಗೆ ತಿಳಿಸ್ಕೊಡುತ್ತೆ. ಜೊತೆಗೆ ನಮಗೆ ಇಂಟ್ರಾ ವೀಕ್ ಚಾರ್ಟಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ರೈಟ್ ಸೈಡ್ ನೀವು ನೋಡ್ತಾ ಇದ್ದಿಲ್ಲ ನೋಡಿ, ಇಂಟ್ರಾ ವೀಕಲ್ಲೂ ಕೂಡ ನಮ್ಗೆ ಯಾವುದೇ ಒಂದು ಡೈನಾಮಿಕ್ ಕಾಜನ್ ಟಾಪಲ್ಲಿ ಯಾವುದೇ ಒಂದು ಕೆಳಗಡೆ ತಳ್ಳುವಂಥ ಯಾವುದೇ ಸ್ಟ್ರೆಂತ್ ನಮಗೆ ಬರಲಿಲ್ಲ. ಓಕೆ, ಅದೇ ರೀತಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು. ನೋಡಿ, ತುಂಬ ಜನ ಎಲ್ಲಿ ಟ್ರ್ಯಾಪ್ ಆಗಿರ್ತಾರೆ ಗೊತ್ತಾ, ಇವತ್ತು ಕಂಪ್ಲೀಟಾಗಿ ಒಂದು ಟ್ರ್ಯಾಪ್ ಡೇ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ. ಯಾಕೆಂದರೆ ತುಂಬ ಜನ ಇವತ್ತು ಆಪ್ಷನ್ ಬೈಯರ್ ಲಾಸ್ ಮಾಡ್ಕೊಂಡಿರ್ತಾರೆ. ಅದು ಎಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ ಅಂದರೆ, ನೋಡಿ ಇಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಯಿತು ಅಂದ್ಕೊಂಡು ಇಲ್ಲಿ ಕಾಲ್ ಆಪ್ಷನ್ನ ತೊಗೊಂಡಿರ್ತಾರೆ. ಫರ್ದರ್ ಡೌನ್ ಆಯಿತು. ಸೊ ಪುಟ್ ಆಪ್ಷನ್ನ ತುಂಬ ಒಂದು ಇಲ್ಲಿಂದ ಇಲ್ಲಿವರೆಗೆ ಬಿದ್ದರೆ ನೋಡಿ, ಇಲ್ಲಿಂದ ಇದೊಂಥರ ಬಿಗ್ ಕ್ಯಾಂಡಲ್, ಇದು ಆಲ್ಗೋ ಕ್ಯಾಂಡಲ್ ಇದು. ಓಕೆನಾ, ಈ ರೀತಿ ಒಂದು ಬಿಗ್ ಕ್ಯಾಂಡಲ್ ಬಂದಾಗ ಯಾರೇ ಆದರೂ ಕೂಡ ಎಂಥ ಒಂದು ಪೊಸಿಷನ್ ಇಟ್ಕೊಂಡಿದ್ರೆ ಕಾಲ್ ಆಪ್ಷನ್ನ 100% ಈ ಲೆವೆಲ್ಗೆ ಬರೋವರೆಗೆ ಖಂಡಿತ ಅವ್ರ ಪೊಸಿಷನ್ ಎಕ್ಸಿಟ್ ಮಾಡ್ಕೊತಾರೆ. ಬಟ್ ನಾವು ನಮ್ಮ ಒಂದು ಕಾಲ್ ಪೊಸಿಷನ್ ನಾವು ಎಕ್ಸಿಟ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ನಮಗೆ ಕ್ಲಿಯರಾಗಿ ಗೊತ್ತಿತ್ತು ಮಾರ್ಕೆಟ್ ಬಂದು ಅಪ್ಸೈಡ್ ಹೋಗುತ್ತೆ ಅಂತ. ಇನ್ ಕೇಸ್ ಡೌನ್ ಬಂದು ನಮ್ಗೆ ಸೆಲ್ ಕೊಡಲಿ, ಸೆಲ್ ಕೊಟ್ಟ ಮೇಲೆ ಬೇಕಾದ್ರೆ ನಾವು ಲಾಸಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೋಣ ಅನ್ನೋದೊಂದು ಕ್ಲಾರಿಟಿ ಇತ್ತು. ಜೊತೆಗೆ ಇನ್ ಕೇಸ್ ಇದು ಮಾರ್ಕೆಟ್ ಏನಾದರೂ ಹಿಂಗೆ ಡೌನ್ ಬಂದು ಏನಾದರೂ ಇದು ಫರ್ದರ್ ಡೌನ್ ಬೀಳುತ್ತೆ ಅಂತ ಗೊತ್ತಿದ್ರೆ ಈ ಒಂದು ಸಾಫ್ಟ್ವೇರ್ ನಮಗೆ ಕ್ಲಿಯರಾಗಿ ಹೇಳುತ್ತೆ. ಏನಂತ ಹೇಳುತ್ತೆ, ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಇದು ನೋಡಿ ಲಾಂಗ್ ಹೋಲ್ಡ್ ಮಾಡಿ ಅಂತ ಆಲ್ರೆಡಿ ಹೇಳ್ತಾ ಇದೆ. ನೋಡಿ, ಲಾಂಗ್ ಪೊಸಿಷನ್ ಇದ್ದರೆ ಹೋಲ್ಡ್ ಮಾಡಿ, ಲಾಂಗ್ ಪೊಸಿಷನ್ ಬೈ ಮಾಡಿರ್ತೀರಾ ಹೋಲ್ಡ್ ಮಾಡಿ, ಇದು ಹೇಳುತ್ತಿದ್ದು. ನಿಮ್ಗೆ ಏನಾದರೂ ಸೆಲ್ ಕೊಡೋ ಚಾನ್ಸಸ್ ಇದ್ದಾಗ, ಈ ಲಾಂಗ್ ಸಿಗ್ನಲ್ ಕೂಡ ನಮಗೆ ಸೆಲ್ ಕೊಟ್ಟಾಗ, ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ಅದು ಹೇಳುತ್ತೆ ಇವಾಗ ಎಕ್ಸಿಟ್ ಮಾಡ್ಕೊಳ್ಳಿ, ಪುಟ್ ಆಪ್ಷನ್ ಚಾನ್ಸಸ್ ಇದ್ದರೆ ಪುಟ್ ಆಪ್ಷನ್ ಬೈ ಮಾಡಿ ಅಂತ. ನೋಡಿ ಎಷ್ಟು ಕ್ಲಿಯರ್ ಆಗಿರುತ್ತೆ ನಮಗೆ. ಇಲ್ಲಿ ಬೈ ಕೊಡ್ತು, ಇಲ್ಲಿ ಬೈ ತೊಗೊಂಡ್ವಿ, ಮಾರ್ಕೆಟ್ ಮೇಲೋಯ್ತು, ಸ್ವಲ್ಪ ಡೌನ್ ಬಂತು. ಓಕೆನಾ, ಮತ್ತೆ ಪುಲ್ ಬ್ಯಾಕ್ ಮಾಡ್ತು. ನಾನು ಹೇಳಿದ್ದೆ, ಏನಂತ ಹೇಳಿದ್ದೆ ಬೆಳಿಗ್ಗೆ ನಾನು, ಇದ್ರ ಮೇಲೆ ನಮಗೆ ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ ಮಾರ್ಕೆಟ್ ಈಸಿಯಾಗಿ 24,013 ಅಲ್ವಾ, 24,013 ಈಸಿಯಾಗಿ ಕ್ರಾಸ್ ಮಾಡುತ್ತೆ ಅಂತ ಹೇಳಿದ್ದೆ. ಓಕೆ, ಅದೇ ರೀತಿ ಮಾರ್ಕೆಟ್ ನೋಡಿ 24,000 ಈ ಕ್ಯಾಂಡಲಲ್ಲೇ ಮಾಡ್ತು. ನಮಗೆ ಈ ಕ್ಯಾಂಡಲಲ್ಲೇ 24,015ವರೆಗೂ ಹೋಯಿತು. ಸ್ವಲ್ಪ ಡೌನ್ ಬಂತು. ನೋಡಿ, ಇಲ್ಲಿ ಟೈನಿ ಜಿಗ್ಜಾಗ್ ಎಲ್ಲ ಬಾಟಮಲ್ಲಿ ಸಪೋರ್ಟ್ ಮಾಡ್ತಾನೆ ಇದ್ವು. ಸೊ ಅದೇ ರೀತಿ ಮಾರ್ಕೆಟು 24,080ವರೆಗೂ ಕೂಡ ಹೋಯಿತು. ಎಲ್ಲಿವರೆಗೂ ಹೋಯ್ತು ಇವತ್ತು, 24,086ವರೆಗೂ ಮಾರ್ಕೆಟ್ ರೀಚ್ ಆಯಿತು. ನೋಡಿ ಎಷ್ಟು ಕ್ಲಿಯರಾಗಿ ನಮಗೆ ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಇತ್ತು ಅಂತ. ನಾನು ಬೆಳಿಗ್ಗೆ ಪ್ರೀ ಮಾರ್ಕೆಟಲ್ಲಿ ಏನು ಹೇಳಿದ್ದೆ ಯಥಾ ಪ್ರಕಾರ ಅದೇ ರೀತಿ ಟ್ರೇಡ್ ಮಾಡಿದೆ, ಅದೇ ರೀತಿ ಪ್ರಾಫಿಟ್ ಆಯಿತು ಇವತ್ತು. ಜಸ್ಟ್ ಇಲ್ಲಿ ಬೈ ಕೊಡ್ತು, ಬೈ ತೊಗೊಂಡ್ವಿ. ಬೇಕಿದ್ರೆ ನೀವು ಪ್ರೀ ಮಾರ್ಕೆಟಲ್ಲಿ ಒಂದ್ಸಲ ನೋಡಿ, ಬೆಳಿಗ್ಗೆ ಹಾಕಿರೋ ವೀಡಿಯೋನಲ್ಲಿ ನಾನು ಯಾವ ರೀತಿ ಟ್ರೇಡ್ ಇರುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ID1 ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್ ಇರುತ್ತೆ. 5 ಮಿನಿಟ್ಸ್ ಕ್ಯಾಂಡಲ್ ಒಂದು ಬಂದು ನೋಡಿ, ಇಲ್ಲಿ ಮಾರ್ಕೆಟಲ್ಲಿ ಓಪನ್ ಆಯಿತು, ಡೌನ್ ಆಯಿತು, ಇಲ್ಲಿ ಸಪೋರ್ಟ್ ತಗೊಂತು, ಮೇಲ್ಗಡೆ ಹೋಯಿತು, ನಮಗೆ ಶಾರ್ಪ್ ಸೆಲ್ಲಿಂಗ್ ಬಂತು. ಬಟ್ ಎಲ್ಲಿವರೆಗೆ ಬಂತು ನೋಡಿ, ಬಾಟಮಲ್ಲಿ ನೋಡಿ ಜಿಗ್ಜಾಗ್ಗಳು ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಆಗ್ತಾ ಇತ್ತು. ಫರ್ದರ್ ಮಾರ್ಕೆಟ್ ಮೇಲೆ ಹೋಯಿತು, ಮತ್ತೆ ಡೌನ್ ಬಂದರೂ ಕೂಡ ನಮಗೆ ಈ ಥರ ಜಿಗ್ಜಾಗ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು. ಮಾರ್ಕೆಟ್ ಸ್ವಲ್ಪ ಡೌನ್ ಬರೋಕ್ಕೆ ಬಂದ್ರೂ ಕೂಡ ಈ ಜಿಗ್ಜಾಗ್ಗಳು ನಮಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದೊಂದು ಇಂಡಿಕೇಶನ್ನ ಕೊಡ್ತಾ ಇತ್ತು. ಅದೇ ರೀತಿ ಮಾರ್ಕೆಟ್ ಒಂದು ಪುಲ್ ಬ್ಯಾಕನ್ನು ಮಾಡ್ತು ಎಂಡಿಂಗ್ ಟೈಮಲ್ಲಿ.
ಇದು ನಿಫ್ಟಿಯಲ್ಲಿ ಈಸಿಯಾಗಿ ನಾವು ಟ್ರೇಡ್ ಮಾಡ್ಬೋದಾಗಿತ್ತು ಫ್ರೆಂಡ್ಸ್. ಅಷ್ಟು ನಮಗೆ ಏನೋ ಡಿಫಿಕಲ್ಟ್ ಇರಲಿಲ್ಲ ಇವತ್ತು ಮಾರ್ಕೆಟಲ್ಲಿ, ತುಂಬ ಈಸಿಯಾಗಿ ಟ್ರೇಡ್ ಮಾಡುವಂಥ ಚಾನ್ಸಸ್ ಇತ್ತು. ಇದಿಷ್ಟು ನಿಫ್ಟಿದಾದರೆ ಇನ್ನು ಬ್ಯಾಂಕ್ ನಿಫ್ಟಿಲಿ ಏನು ಅಂತ ನಾವು ನೋಡಿದ್ರೆ, ಬ್ಯಾಂಕ್ ನಿಫ್ಟಿದು ನಾವು ನೋಡೋಣ. ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿಲಿ ಮಾರ್ಕೆಟ್ ನೋಡಿ ಇಲ್ಲಿ ಓಪನ್ ಆಯಿತು, ಅರೌಂಡ್ ಇಲ್ಲಿ ಓಪನ್ ಆಯಿತು ಮಾರ್ಕೆಟು. ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ನೋಡಿ ಸ್ವಲ್ಪ ಒಂದು ರ್ಯಾಲಿನ ಕೊಡ್ತು ಅಪ್ಸೈಡ್ಗೆ ರ್ಯಾಲಿ ಕೊಟ್ಟು ಅದಂತರ ಮತ್ತೆ ಡೌನ್ ಬಂತು. ಡೌನ್ ಬಂದರೂ ಕೂಡ ಎಲ್ಲಿವರೆಗೆ ಬಂತು ನೋಡಿ, ಈ ಒಂದು ಇಂಟರ್ವ್ಯೂಗೆ ಎಡ್ಜ್ ಪಾಯಿಂಟ್ವರೆಗೆ ಬಂತು. ಸೊ ಇಲ್ಲಿಂದ ಮತ್ತೆ ಮಾರ್ಕೆಟ್ ಫರ್ದರ್ ಒಂದು ರ್ಯಾಲಿ ಕೊಟ್ಟು ಆನಂತರ ಸೈಡ್ ವೇಸಲ್ಲೇ ಮುಗೀತು. ಸೊ ನಾವು ಇಲ್ಲಿ ಎಂಟ್ರಿ ತಗೊಂಡಿದ್ರು ಕೂಡ ಇಲ್ಲಿವರೆಗೂ ಕೂಡ ನಾವು ಮಾರ್ಕೆಟಲ್ಲಿ ಪ್ರಾಫಿಟನ್ನು ಮಾಡ್ಬೋದಾಗಿದೆ. ಇದು ಬ್ಯಾಂಕ್ ನಿಫ್ಟಿದು ಇವತ್ತು. ನಾಳೆ ಏನಾಗುತ್ತೆ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ನಾನು ಪ್ರೀ ಮಾರ್ಕೆಟ್ ಸೆಷನ್ ಬೆಳಿಗ್ಗೆ ಪ್ರೀ ಮಾರ್ಕೆಟ್ ಸೆಷನಲ್ಲಿ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು, ನಮಗೆ ಯಾವ್ಯಾವುದು ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥ DMBTS ನಂಬರ್ಸ್ಗಳು ಆಯಿತಾ, ಅಂದರೆ ಯಾವ್ಯಾವ ರೆಸಿಸ್ಟೆನ್ಸ್ಗಳಿದೆ ಮೇಲ್ಗಡೆ ನಮಗೆ ಅಂತ ನಾನು ಕ್ಲಿಯರಾಗಿ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನಾಳಿನ ಟ್ರೇಡ್ ನಮಗೆ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.